ಲೇ ವಿಧಿ ವಿರಾಟವೇ, ಹೀಗಲಾದರೂ ತೃಪ್ತಿ ಆಯ್ತಾ ಈ ನಿನ್ನ ಮನಕ್ಕೆ? ಮಾಡಿಕೊಂಡೆ ಹೆಂಡತಿನನ್ನು ಕಳೆದುಕೊಂಡೆ, ಸಾಕಿದ ನನ್ನ ತಮ್ಮನನ್ನು ಕಳೆದುಕೊಂಡೆ, ಭೂತಾಯಿಯನ್ನು ನಂಬಿದ ಈ ಭೂಮಿ ತಾಯಿಯನ್ನು ಕಳೆದುಕೊಂಡೆ. ಈಗ ಈ ರೈತ ನಡು ಬೀದಿಯಲ್ಲಿ ಬಂದು ನಿಂತಿದ್ದಾನೆ ತಾಯಿ ನಡು. ಈಗ ನಿನಗೆ ತೃಪ್ತಿ ಆಯ್ತಾ ತಾಯಿ? ತೃಪ್ತಿ ಆಯ್ತಾ? 2 ದಿನಗಳಿಂದ ಹಣ್ಣಿಲ್ಲ, ನೀರಿಲ್ಲ, ಹಾಗೆ ಕೊರಗಿ ಕೊರಗಿ ಸಾಯಲುತ್ತಿದ್ದೇನೆ. ಓ ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಈ ರೈತನ ಬಾಳೆ ನೋಡಿ ಈಗ ನಡು ಬೀದಿಗೆ ಬಂದು ನಿಂತಿದ್ದೇನೆ. ನಾನೀಗ ಭಿಕ್ಷೆ ಬೇಡಲೇಬೇಕು. ಇಲ್ಲ, ನಾನು ಭಿಕ್ಷೆ ಬೇಡಬಾರದು. ರೈತನಾಗಿ ಬೆಳೆದಿರುವ ನಾನು ಭಿಕ್ಷೆ ಬೇಡಬಾರದು. ಈ ನನ್ನ ಹಣೆ ಬರಕ್ಕೆ ಹೊಣೆ ಯಾರು? ನಾನು ಭಿಕ್ಷೆ ಬೇಡುತ್ತೇನೆ. ಓ ನನ್ನ ತಂದೆ ತಾಯಿಗಳೇ, ನನಗೆ ನೀವು ಧರ್ಮ ಮಾಡಿ ತಂದೆ ತಾಯಿ. ಅಮ್ಮಯ್ಯ ಧರ್ಮಾನಿ ತಾಯಿ ತಂದೆ, ಕಾಸೊಂದು ನೀಡು ಶಿವನೇ, ಕಾಸೊಂದು ನೀಡು ಶಿವನೇ. ಓ ಅಯ್ಯ ಅಮ್ಮಯ್ಯ ಧರ್ಮಾನಿ ತಾಯಿ ತಂದೆ, ಕಾಸೊಂದು ನೀಡು ಶಿವನೇ, ಕಾಸೊಂದು ನೀಡು ಶಿವನೇ. ಕಡಕೋಳ ಗ್ರಾಮದಲ್ಲಿ ಬಲ್ಗಾರ ಬೇಳುವಲ್ಲೇ ಹೇಗೆಂದು ಬೇಡಲೆ, ಬಲ್ಗಾರ ಬೇಳುವಲ್ಲೇ ಹೇಗೆಂದು ಬೇಡಲೆ. ಕೊಡುವಂತ ದಾತನೇ ನಮಗೆಂದು ಆತದೆ, ಕೊಡುವಂತ ದಾತನೇ ನಮಗೆಂದು ಆತದೆ. ನೀವೇ ದೂರಾದರಿ ಇಲ್ಲದೇವರು. ಓ ಅಯ್ಯ ಅಮ್ಮಯ್ಯ ಧರ್ಮಾನಿ ತಾಯಿ ತಂದೆ, ಕಾಚೊಂದು ನೀಡು ಶಿವನೇ, ಕಾಚೊಂದು ನೀಡು ಶಿವನೇ, ಕಾಚೊಂದು ನೀಡು ಶಿವನೇ, ಕಾಚೊಂದು ನೀಡು ಶಿವನೇ. ಅಣ್ಣ, ಯಾಕಣ್ಣ ನಿನ್ನ ಕಣ್ಣಲ್ಲಿ ನೀರು? ತಮ್ಮ, ಇದೇನಣ್ಣ ನಿನ್ನ ಮೈಕೈ ಮೇಲೆ ರಕ್ತ? ಹೇಳಣ್ಣ ಹೇಳು. ಯಾವನಾದರೂ ನಿನ್ನ ಮೇಲೆ ಕೈ ಮಾಡಿ ನಿನ್ನನ್ನು ಈ ಸ್ಥಿತಿಗೆ ತಂದಿದ್ದರೆ ಅವನನ್ನು ಈಗಲೇ ಅವನ ರುಂಡವನ್ನು ಕತ್ತರಿಸಿ ನಿನ್ನ ಪಾದ
ಹೋಗಿದೆ ತಮ್ಮ, ಇನ್ನೇನು ಇಲ್ಲ. ಆ ಶಶಿಧರನ ಹೆಂಡತಿ ನನ್ನ ಮೇಲೆ ಅಪವಾದವನ್ನು ಹೊತ್ತು ನನ್ನ ತಮ್ಮನಿಂದ ಹೊರ ಹಾಕಿದಳಪ್ಪ. ಹೇಸಿ ಹೆಂಡತಿಯ ಮಾತು ಕೇಳಿ ದೇವರಂತಿರುವ ನಿನ್ನ ಮೇಲೆ ಕೈ ಮಾಡಿ ಹೊರನುಕ್ಕಿದನೇ ಆ ಚಾಣಲ. ಅಣ್ಣ, ಈಗಲೇ ಹೋಗಿ ಅವರಿಬ್ಬರ ಕಥೆಯನ್ನು ಮುಗಿಸಿ ಬರಲೇ? ಬೇಡ ತಮ್ಮ, ಬೇಡ. ಅವರಿಗೆ ಸರಿಯಾಗಿ ಕಾಲವೇ ಶಿಕ್ಷೆ ಕೊಡುತ್ತದೆ. ಅಲ್ಲಿವರೆಗೆ ನಾವು ತಡೆಯೋಣ. ಅವರ ಪಾಪದ ಕೊಡ ತುಂಬಲು ಹತ್ರ ಬಂದಿದೆ ತಮ್ಮ. ಅಣ್ಣ, ಬಾ, ತ್ರಾಸ್ಕೊ ಮಾಡ್ಕೋಬೇಡ. ಬಾ, ಮೊದಲು ಆಸ್ಪತ್ರೆಗೆ ಹೋಗೋಣ ಬಾ ಅಣ್ಣ. ಆಯ್ತು, ನಡೆಯಪ್ಪ, ಹೋಗೋಣ. ಪ್ರೇಮ ಬರಹ ಕೋಟಿ ತರಹ, ಪ್ರೇಮ ಬರಹ ಕೋಟಿ ತರಹ, ಬರೆದರೆ ಮುಗಿಯದ ತಾವಿರುವುದು, ಸವಿದರೆ ಸವಿಯದ ಸಾರವಿದು, ಹಾಡಿದರೆ ಮರೆಯದ ಹಾಡುವುದು. ಪ್ರೇಮ